ನಮ್ಮ MS ಲಾಗೋದು ಬೀಸ್ಟ್ ದ ಬ್ಯೂಟಿ ಡುಕಾಟಿ ಓಡಿಸೋಣ. ವೀಲಿಂಗ್ ಹೊಡ್ಕೊಂಡು ಹೋಗ್ತಾ ಇದ್ದೀರಾ, ನಾನು ಎಲ್ಲಿ ಹಿಡಿಲಿ ನಿಮ್ಮನ್ನ? ಅದೇನು ಬ್ರೋ ನಿಮ್ಮ ಗಾಡಿ ಹಿಂಗೆ ಹಿಂಗೆ ಎದೋಡ್ತದೆ ಅಂತ ನಂಗೊಂದು ಸ್ವಲ್ಪ ಹೇಳ್ಕೊಡಿ. ಓ ಶೆಟ್, ನಮ್ಮ ಬಾಯ್ಸ್ ರೈಡ್ ಮಾಡೋ ಜೋಶಲ್ಲಿ ಎಲ್ಲ ಹೊಟ್ಟೋಗ್ಬಿಟ್ಟಿದ್ದಾರೆ. ಮುಂದೆ ಕಾಲ್ ಮಾಡ್ತಾ ಇದ್ದೀನಿ, ಯಾರು ಪಿಕ್ ಮಾಡ್ತಾ ಇಲ್ಲ. MS ಬ್ರೋ, ಹಿತೇಶ್ ಕಾಲ್ ಪಿಕ್ ಮಾಡ್ರಪ್ಪ. ಇವಾಗಲೇ ಹಿಂಗಾಗ್ಬೇಕಾ? ಸ್ವಲ್ಪ ನೆಗೆಟಿವಿಟಿ ಜಾಸ್ತಿ ಇದೆ, ತುಂಬ ಓವರ್ ಲೌಡು. ಅದೊಂದು ಸ್ವಲ್ಪ ಫ್ಯೂಯಲ್ ಹಾಕ್ಸ್ಕೊಂಡ್ರ ನೀವು? ಹಾಂ, ಅದು ಏರೋಡೈನಮಿಕ್ ಹೆಂಗೆ ನೋಡು, ಸ್ಲಿಮ್ ಆಗಿ ಹೋಗ್ತಾ ಇದೆ. ಎಲ್ಲ ಕವಾಸಕಿ, ಒಂದು 800, ಒಂದು 900, ಒಂದು 10R 15 ಮಾಡಲು. ಇದೆಲ್ಲ ನೋಡ್ತಾ ಇದ್ರೆ ಸ್ವಲ್ಪ ಲೀಟ್ರ್ ಕ್ಲಾಸಿಗೆ ಬರಬೇಕು ಅಂತ ಅನ್ನಿಸ್ತಾ ಇದೆ. ಓಕೆ, ಸೊ ಬಾಯ್ಸ್ ಎಲ್ಲ ಫ್ಯೂಯಲ್ ಅಪ್ ಆಯಿತು. ಫುಲ್ ಡೆಡ್ ಆಯ್ತಾ? ಓಕೆ ಓಕೆ, ನೀವು ಅಲ್ಲಿ RPM ಎಲ್ಲ ಫುಲ್ ವೀಲಿಂಗ್ ಹೊಡ್ಕೊಂಡು ಹೋಗ್ತಾ ಇದ್ದೀರಾ, ನಾನು ಎಲ್ಲಿ ಹಿಡಿಲಿ ನಿಮ್ಮನ್ನ? ಓಕೆ, ಹೊಡೋಣ. ಶೆಟ್, ನಾನು ಫುಲ್ಲು ಎಳಿತಾ ಇದೆಯಲ್ಲ ಲೆಫ್ಟು ರೈಟು ಅಂತ ಬಿಟ್ಟು ನೋಡ್ತಾ ಇದ್ದೀನಿ. ಟೈರ್ ಯಾಕೋ ಫುಲ್ಲು ಏರೇ ಹೋಗ್ಬಿಟ್ಟಿದೆ, ಗೊತ್ತಿಲ್ಲ ಏಂತಕ್ಕೆ ಅಂತ ಅಂದ್ಬಿಟ್ಟು. ನೋಡಿ, ಸೊ ಅಲ್ಲಿ ಆ್ಯಕ್ಚುಲಿ ಅಲ್ಲಿ ಕರ್ವಲ್ಲಿ ಇರ್ಬೇಕಾದ್ರೆ ಒಂದು ಕಲ್ಲು ಹತ್ತಿತ್ತು, ಅದಾದಮೇಲೆ ಏರೆಲ್ಲ ಫುಲ್ಲು ಬ್ಲೋನ್ ಔಟ್ ಆಯಿತು. ಲಕ್ಕಿಲಿ ನಂಗೆ ಆ್ಯಕ್ಚುಲಿ ಫೀಲ್ ಆಯಿತು, ಸೊ ಅದಕ್ಕೆ ಒಂದು ಸ್ವಲ್ಪ ಸ್ಲೋ ಮಾಡಿಕೊಂಡು ಲೆಫ್ಟಿಗೆ ಬಂದೆ. ಹಾಯ್ ಬೆಂಗಳೂರು. ಹಾಯ್, ಹಿತೇಶ್ ಇಂಟರ್ಕಾಮ್ ಹಾಕೊಂಡಿದ್ದಾನೆ, ಅವ್ರಿಗೆ ಹೇಳ್ಬಿಡ್ತೀನಿ. ಓಕೆ, ಸೊ ಇಲ್ಲೇ ಒಂದು ಸ್ವಲ್ಪ ದೂರ ಬಂದ್ವಿ ಅಷ್ಟೇ. ಸೊ ಆ ಕಾರ್ನರಿಂಗಲ್ಲಿ ಮೋಸ್ಟ್ಲಿ ಅದು ಕಲ್ಲು ಅಥವಾ ಗ್ಲಾಸ್ ಪೀಸ್ ಏನೋ ಚುಚ್ಕೊಂಡು ಎಲ್ಲ ಏರೋಟ್ ಆಗಿದೆ. ಸೊ ಫ್ಲ್ಯಾಟ್ ಟೈರ್, ಸೊ ಇಲ್ಲಿ ನೋಡಿ ತೋರಿಸ್ತೀನಿ, ಫುಲ್ಲು ಫ್ಲ್ಯಾಟ್ ಟೈರ್ ಆಗಿದೆ.
ನಮ್ಮ ಬಾಯ್ಸು ರೈಡ್ ಮಾಡೋ ಜೋಶಲ್ಲಿ ಎಲ್ಲ ಹೊಟ್ಟೋಗ್ಬಿಟ್ಟಿದ್ದಾರೆ. ಮುಂದೆ ಕಾಲ್ ಮಾಡ್ತಾ ಇದ್ದೀನಿ, ಯಾರು ಪಿಕ್ ಮಾಡ್ತಾ ಇಲ್ಲ. MS ಬ್ರೋ, ಹಿತೇಶ್ ಕಾಲ್ ಪಿಕ್ ಮಾಡ್ರಪ್ಪ. ನೋಡೋಣ ಮುಂದೆ ಎಲ್ಲಾದ್ರೂ ಸ್ಟಾಪ್ ಕೊಟ್ಟರೆ ಅವರು ನೋಡ್ತಾರೆ. A few moments later. ಓಕೆ, ಫೈನಲಿ ನಮ್ಮ ಹುಡುಗ ಬಂದ. ಹುಡುಗ ಜೋಶಲ್ಲಿ 7 ಕಿಲೋಮೀಟರ್ ಹೊಟ್ಟೋಗ್ಬಿಟ್ಟವ್ರೆ ಮುಂದಕ್ಕೆ. ಸೊ MS ಅವರಲ್ಲಿ ಮುಂದೆ ಪಂಚರ್ ಶಾಪ್ ಅಂತ ಇದ್ದಾರೆ. ಇಲ್ಲಿಂದ 7 ಕಿಲೋಮೀಟರ್ಸ್ ಇದೆ. ಬೆಳಗ್ಗೆ ಹಾಂ, ಅಲ್ಲೇ. ಓಕೆ, ಆ್ಯಕ್ಚುಲಿ ಇಲ್ಲೂ ಯಾವುದೋ ಪಂಚರ್ ಶಾಪ್ ಇದೆ ಅಂತ ಒಂದಿಬ್ರು ಹುಡುಗರು ಬಂದರು. ಸೈಕಲ್ ಹೋಗಿ ನೋಡ್ಕೊಂಡ್ ಬರ್ತೀನಿ ಅಂತ ಹೋದ್ರು, ಬಂದಿಲ್ಲ ಹುಡುಗರು. ಓ ಹುಡುಗ ಫೋಟೋ ಶೂಟ್ ಎಲ್ಲ ಮಾಡ್ಕೊಂಬಂದವನು ಇಲ್ಲಿ ಅಂಡರ್ಪಾಸ್ ಹತ್ರ. ಇಲ್ಲ ನೋಡಿ, ನಮ್ಮ ಹುಡುಗ ಇವನೇ ಹೋಗಿದ್ದ ಪಂಚರ್ ಅಂಗಡಿ ನೋಡ್ಕೊಂಬರೋಕ್ಕೆ. ಸಿಕ್ಕಿಲ್ವಾ? ಅದು ಸರಿ ಇಲ್ಲ. ಇವತ್ತು ಯಾಕೋ ಎಷ್ಟೋ ದಿನ ಆದಮೇಲೆ ರೈಡ್ ಮಾಡಬೇಕು ಅಂತ ಬಂದಿದ್ದೀನಿ. ಈ ಥರ ಆಗ್ತಾ ಇದೆ. ಸೊ ಇವಾಗ ಬೇರೆ ಆಪ್ಷನ್ ಇಲ್ಲ, ಮುಂದೆ 7 ಕಿಲೋಮೀಟರ್ಸ್ ಹೋಗಬೇಕು. ನೋಡಿ ಅಲ್ಲೇ ಹುಡುಗರು ಬಾಯ್ಸ್. ಏನು ನಿನ್ನ ಹೆಸರು? ಸೇಬು. ಕ್ಲೋಸ್ ಆಗಿತ್ತು ಅಂಗಡಿ? ಹೋಗ್ಲಿ ಬಿಡು, ಪರವಾಗಿಲ್ಲ. ಥ್ಯಾಂಕ್ ಯು ನೋಡ್ಕೊಂಡು ಬಂದಿದ್ದಕ್ಕೆ. 7 ಕಿಲೋಮೀಟರ್ಸು ಫ್ಲ್ಯಾಟ್ ಟೈರಲ್ಲಿ ಹೋದರೆ ಟೈರ್ ಗತಿ ಏನು ಅಂತ ಗೊತ್ತಿಲ್ಲ. ಬಟ್ ಎನಿವೇ ಇದು ಟೈರ್ ಚೇಂಜ್ ಮಾಡಿಸ್ಬೇಕಿದು. ಅದು ಹೊಡೆದಿರೋ ರೀತಿ ನೋಡಿದ್ರೆ ಪಂಚರ್ ಹಾಕೋ ಥರ ಕಾಣಿಸ್ತಾ ಇಲ್ಲ. ನೋಡೋಣ, ಹಂಗೆ ಹಿಂದೆಯಿಂದ ನೋಡು. ಓ, ಯಾಕೋ ಟೈರ್ ಏನೋ ಆಗೋ ಥರ ಇದೆ. ಟೋನೇ ಮಾಡ್ಬಿಡೋಣಲ್ಲ, ಆಗಲ್ಲ. ಹಿಂಗೆ ಹೋಯ್ತೋನೆ ಹೋಗ್ಬಿಡುತ್ತೆ ರಿಮ್ಮು. ಹಾಯ್ ಹಾಯ್. ಇಲ್ಲೇ ಇದೆಯಾ ಹತ್ರ? ಓಪನ್ ಆಯ್ತಾ? ಓಕೆ. ಹಾಂ, ಇಲ್ಲಿ ಹತ್ರದಲ್ಲಿ ಇದೆಯಲ್ಲ, ಅದು ಓಪನ್ ಇದೆಯಂತೆ. ಹುಡುಗರು ಎಲ್ಲಿ ನೋಡಿದ್ರು ಗೊತ್ತಿಲ್ಲ. 7 ಕಿಲೋಮೀಟರ್ ಹೋಗೋ ಬದಲು ಇಲ್ಲೇ ಪಂಚರ್ ಶಾಪ್ ಇದೆಯಲ್ಲ, ಅಲ್ಲೇ ಹೋಗ್ಬಿಟ್ಟು ಕಾಲ್ ಮಾಡಿಸ್ಬಿಟ್ಟು ಅಲ್ಲಿಗೆ ಕರ್ಸೋಣ. ಹಾಂ, ನೋಡೋಣ. ನಮ್ಮ ಫ್ರೆಂಡ್ಗೆ ಫೋನ್ ಮಾಡ್ತೀನಿ ನಾನು. ಹಾಂ, ಹೌದಾ? ಸರಿ ಸರ್. ಸರ್ವಿಸ್ ರೋಡಲ್ಲಿ ಹೋಗ್ಬಿಟ್ಟು ಹಾಂ ಸಿಗುತ್ತೆ, ಅದು ಸೈಡ್ಗೆ ಹಾಕಿರಿ. ಹಾಂ, ಥ್ಯಾಂಕ್ ಯು ಸರ್. ಹಾಂ, ಅಲ್ಲಿ. ಓಕೆ. ಹಾಂ ಹಾಂ ಹಾಂ, ಸರಿ. ನೋಡಿ, ಇಲ್ಲಿರೋ ಲೋಕಲ್ ಏಡ್ಸ್ಗಳೆಲ್ಲ ಸುಮಾರು ಜನ ಬಂದು ಪಾಪ ಹೆಲ್ಪ್ ಮಾಡಿದ್ರು. ಅಲ್ಲಿ ನೋಡಿ ನಮ್ಮ ಹುಡುಗ ಏನು ಮಾಡ್ತವನೆ, ದುಕಾಟಿ ಬಿಟ್ಬಿಟ್ಟು ಸೈಕಲಲ್ಲೆಲ್ಲ ಬರ್ತವನೆ. ನಮ್ಮ ವಯಸ್ಸೆಲ್ಲ ಇದೆ. ಆಯಿತು, ಆಟಗಳು. ಬಾ. ಏನು ಗುರು ಇದು ಹಿಂಗಾಗೋಯ್ತು? ತುಂಬ ದಿನ ಆದಮೇಲೆ ಎಷ್ಟು ಆಸೆಯಿಂದ ಬಂದೆ ರೈಡ್ಗೆ, ಇವಾಗಲೇ ಹಿಂಗಾಗಬೇಕಾ? ಹಾಂ, ಓಕೆ. ಸೊ ಲಕ್ಕಿಲಿ ಇಲ್ಲೇ ಹತ್ರದಲ್ಲೇ ಪಂಚರ್ ಶಾಪ್ ಇತ್ತು, RBS ಟೈರ್ ವರ್ಕ್ಸ್ ಅಂತ ಅಂದ್ಬಿಟ್ಟು. ಇಲ್ಲ ಚೆಕ್ ಮಾಡ್ತಾ ಇದ್ದಾರೆ, ನೋಡೋಣ. ಅದು ಹೇಗೆ ಅಷ್ಟರಲ್ಲಿ ಆಗುತ್ತಾ? ಅದು ಕುತ್ಕೊಳ್ಳುತ್ತಾ? ಅದು ಆಗಲ್ಲ. ಓಕೆ. ಓಕೆ ಓಕೆ ಓಕೆ. ಸೊ ಫೈನಲಿ ಪಂಚರ್ ಎಲ್ಲನೂ ಹಾಕಿ ಎಲ್ಲ ಫಿಕ್ಸ್ ಮಾಡಿದ್ರು. ಆ್ಯಕ್ಚುಲಿ ಬೇಜಾನ್ ಪಂಚರ್ಗಳಾಗಿತ್ತು, ಬಟ್ ಎಲ್ಲೆಲ್ಲಿ ಅದೇನಾಗಿದೆ, ಹಳೆ ಪಂಚರ್ ಇತ್ತಲ್ಲ, ಹಳೆ ಪಂಚರನ್ನು ಆಚೆ ಬಂದು ಎಲ್ಲ ಕಡೆನೇ ಏರೋಟ್ ಆಗ್ತಿತ್ತು. ಸೊ ಇಟ್ಸ್ ಟೈಮ್ ಫಾರ್ ಟೈರ್ ಚೇಂಜ್. ಸದ್ಯ ಲಕ್ಕಿಲಿ ಏನೂ ಆಗಿಲ್ವಲ್ಲ ರನ್ನಿಂಗಲ್ಲಿರ್ಬೇಕಾದ್ರೆ, ಅದಕ್ಕೆ ಖುಷಿ ಪಡಬೇಕು. ಇಲ್ಲಂದಿದ್ರೆ ಕಾರ್ನರಿಂಗಲ್ಲಿ ಏನಾದರೂ ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ದಬಾಕೊಂಡಿರ್ತಿದ್ದೆ. ಬಾ ಹೋಗೋಣ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ, ಬಾಯ್. ನಮ್ಮ MS ಅವರು ಅಲ್ಲೇ ಮುಂದೆ ಸೈಡ್ಗೆ ಹಾಕೊಂಡು ಕೂತಿದ್ದಾರೆ. ಸೊ ಅಲ್ಲಿ ಹೋಗೋಣ. ಸೊ ಇನ್ನು ಇವಾಗ ಫಾಸ್ಟಾಗಂತೂ ಹೋಗೋಕ್ಕಾಗಲ್ಲ, ಬಿಕಾಸ್ ತುಂಬ ಪಂಚರ್ ಆಗಿದೆಯಲ್ಲ. ಸೊ ಫಾಸ್ಟಾಗಿ ಹೋದರೆ ಏನಾಗುತ್ತೆ, ಮತ್ತೆ ಹಾಕಿರೋ ಪಂಚರ್ ಎಲ್ಲನೂ ವಾಪಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಜೊತೆಗೆ ಟೈರ್ ಸಪೋರ್ಟಿವ್ ಆಗೋದು ಇಲ್ಲ. ಫಾಸ್ಟಾಗಿ ಹೋಗೋದು ಬೇಡ, ಆರಾಮಾಗಿ ಇವಾಗ ಮನೆಗೆ ಸೇರ್ಕೊಳ್ಳೋಣ. ಫೋಟೋ ಬೇಕಾ? ತಗೋ. ಒಂದು 5 ಆಗಿದೆ. ಹಾಂ, 5 ಆಗಿದೆಯಾ? ಆ ಸೈಡ್ ಒಂದು ಸೈಡೆಲ್ಲ ಇನ್ನೊಂದು ಕಡೆ ಹೊಡೆದಿದೆ ಅದು ಕಲ್ಲು. ಅದು ಫಸ್ಟ್ ಹಳೇದೊಂದು ಪಂಚರ್ ಇತ್ತು, ಅದು ಆಚೆ ಬಂದಿದೆ. ಜೊತೆಗೆ ಇದು ಹೊಡೆದಿದೆ, ಅದು ಪ್ರೆಷರ್ ಎಲ್ಲೋ ಬಿದ್ದಿದೆ. ಅದು ಮೋಸ್ಟ್ಲಿ ಅದು ಕಾರ್ನರ್ ತೊಗೊಬೇಕಾದ್ರೆ ಓಪನ್ ಏರ್ ಆಗಿದೆ ಅಲ್ಲ, ಅಲ್ಲಿ ಇದಾಗ್ಬಿಟ್ಟಿದೆ. ಅಲ್ಲೇ ಎಲ್ಲ ಒಂದು ಕಡೆ ಫಿಕ್ಸ್ ಮಾಡ್ಕೊಂಡ್ರಲ್ಲ. ಹಾಂ, ಅಲ್ಲಿ 1 ಕಿಲೋಮೀಟರ್ ಕಾರ್ನರ್ ತೊಗೊಬೇಕಾದ್ರೆ ಫೀಲ್ ಆಯಿತು, ಫಿಶ್ ಟೈಲ್ ಆದಂಗೆ ಆಯಿತು. ಹಾಂ, ರೆಡಿ ಆಯ್ತಲ್ಲ, ಮತ್ತೆ ಚೇಂಜ್ ಮಾಡಿಸ್ಕೊಂಬಿಡಿ. ಇವಾಗ ಅದೇ ಚೇಂಜ್ ಮಾಡಿಸ್ಬಿಡ್ತೀನಿ. ಇದಾಗಲ್ಲ ಇನ್ನು, ಇದು ಜಾಸ್ತಿ ಸಪೋರ್ಟ್ ತೊಗೊಳ್ಳೋದ ಇದು. ಆಗಲ್ಲಪ್ಪ. ಹಾಂ, ಹೌದು. ಓಕೆ, ಹೊಡೋಣ. ಇವ್ನು ನಿನಗೆ ಹೊಡ್ತಾನಂತೆ. ಹಾಂ, ಇದ್ರಲ್ಲಿ ಹೆಂಗಪ್ಪ ಜೀವನ ಮಾಡೋದು? ನಂಗೆ ಇದರಲ್ಲೇನೆ ಆಗ್ತಾ ಇಲ್ಲ. ನಿಮ್ದು ಆದರೆ ವೆಂಟಿಲೇಷನ್ ಇದೆ, ನಂದು ಇದೆ, ಆದರೆ ನಂದು ಲೆದರ್ ಇದೆ. ಹಾಂ, ಲೆದರ್ ಇದೆ.
ಹೊಡಿ ಸುಸ್ತಾಗ್ಬಿಡುತ್ತೆ ಆಮೇಲೆ ಹಾಂ ಫೋಟೋ ತೆಗಿಸ್ಕೊಂಡು. ಓಕೆ ಬಾಯ್ ಬಾಯ್. ಹಾಂ ಓಕೆ ಬಾಯ್ ಬಾಯ್. ನಾವು ಪ್ರತಿ ಸಲ ರೈಡ್ ಮಾಡಿದಾಗಲೂ ಪಂಚರ್ದೆ ಏನೋ ಪ್ರಾಬ್ಲಮ್ ಆಗುತ್ತಲ್ಲ. ಹಾಂ ಲಾಸ್ಟ್ ಟೈಮ್ ಇದಾಗಲೂ ಹಂಗೆ ಆಗಿತ್ತು. ಹೌದು ಮೋಸ್ಟ್ಲಿ ನಾನು ಫಾಸ್ಟಾಗಿ ಬರೋಕ್ಕಾಗಲ್ಲ, ನಿಮಗೆ ಟೈಮ್. ಹಾಂ ಆರಾಮಾಗಿ ಹೋಗೋಣ. ನಮ್ಮ ಹಿತೇಶ್ ಹಿಂಗೆ ಮಾಗಡಿ ಕಡೆ ಹೊಡ್ತಾನೆ. ಬೈ ಹುಷಾರು. ಹಾಂ ಫೋನ್ ಹಾಕ್ತೀನಿ ನಾನು. ಹಾಂ ಸಾಯಂಕಾಲ. ಓಕೆ ಸೊ ರೆಡೆಲ್ಲ ಇನ್ನು ಆಲ್ಮೋಸ್ಟ್ ಮುಗಿತಾ ಬಂತು. ಬಿಸಿಲು ಮಾತ್ರ ಬೇಜಾನ್ ಹೊಡಿತಾ ಇದೆ. ಅದಕ್ಕೆ ಇಲ್ಲೇ ಒಂದು ಸ್ವಲ್ಪ ಡ್ರಿಂಕ್ಸ್ ಬ್ರೇಕ್ ಕೊಟ್ಟಿದ್ವಿ. ಡ್ರಿಂಕ್ಸ್ ಬ್ರೇಕ್ ಅಂತ ಲೈಮ್ ಜ್ಯೂಸ್ಗೆ. ಸೊ ಒಂದೆರಡು ಜ್ಯೂಸ್ ಕುಡ್ಕೊಂಡು ಹಂಗೆ ಮಾತಾಡ್ಕೊಂಡು ಕೂತಿದ್ವಿ. ಹೇಗಿತ್ತು ಬ್ರೋ ರೈಡೆಲ್ಲ? ರೈಡ್ ಅದೇ ಪಾಪ ನಿಮ್ದು ಪಂಚರ್ ಆಗಿ ಹೋಗಿ ಲಾಸ್ಟ್ ಟೈಮ್ ಬಂದಾಗ್ಲೂ ನೈಟ್ ಹೋದಾಗ ರೈಡು ಪಂಚರು. ಅಲ್ಲ ಪ್ರತಿ ಸಲ ಇದೆ ಅದೇ ತಾನೇ ಆಗುತ್ತೆ ಪಂಚರ್. ಆ ಟೈರ್ ಚೇಂಜ್ ಮಾಡಿಸ್ಬಿಡಿ ಅವಾಗ ಹೇಳಿದ್ನಲ್ಲ. ಹೌದು ಎಷ್ಟು 5 ಪಂಚರ್ ಅಲ್ಲ? ಹೌದು ಮೂರು ಪಂಚರು. 2 ಕಡೆ ಜಸ್ಟ್ ಏರ್ ಲೀಕ್ ಆಗ್ತಿತ್ತು, ಅದಕ್ಕೂ ನಾನೇ ಹಾಕ್ಸ್ಬಿಟ್ಟೆ. ಅದು ಬ್ಯಾಡ್ ಲಕ್ ಏನು ಮಾಡೋಕ್ಕಲ್ಲ. ಅದಕ್ಕೇನೆ ರೈಡ್ ಹಂಗೆ ನಾವು ಸ್ಟಾಪ್ ಮಾಡಿಬಿಟ್ರೆ ನಾರ್ಮಲ್ ಆಗಿ ಬಂದ್ವಿ. ಸೊ ಜಸ್ಟ್ ಒಂದು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಒಂದು ಟೀಟಪ್ ಕೂಡ ಮಾಡ್ಕೊಂಡು ಬಂದ್ವಿ ಅಷ್ಟೇ. ಸೊ ಇವಾಗ ನೆಕ್ಸ್ಟು ಅಷ್ಟೇ ಮನೆ ಕಡೆ ಹೋಗೋದು. ಬಿಸಿಲು ನೋಡಿ ಹೆಂಗೆ ಚೆಸ್ಟ್ ಆಯ್ತು. ಬಿಸಿಲು ಹೆವಿ ಕಣ್ ಬಿಡಕ್ಕೆ ಆಗ್ತಾ ಇಲ್ಲ. ನನ್ಗೆ ಸ್ವಲ್ಪ ರೂಢಿ ಡುಕಾಟಿಲಿ ಓಡಿಸಿ ಎಲ್ಲರೂ ಬಿಸಿಲು ಮೇಲ್ಗಡೆಯಿಂದ ಹೊಡಿತಾ ಇದ್ರು, ಇವರು ಬಿಸಿಲು ಕೆಳಗೆ ಮೇಲೆ ಎಲ್ಲ ಕಡೆಯಿಂದ 360 ಡಿಗ್ರಿ ಎಕ್ಸಾಸ್ಟ್ ಇಂದ ಈ 50% ಇಲ್ಲ. ಸ್ಟಾಕ್ ಅಲ್ಲಿ ಹೇಳ್ತಿದ್ನಲ್ಲ ಅವಾಗಲೇ ತೊಡೆ ಎಲ್ಲ ಸುತ್ತೋಗ್ಬಿಡುತ್ತೆ. ನನ್ನ ಬ್ಲಾಗ್ ನಲ್ಲಿ ಹಾಕಿರ್ತೀನಿ ಫೋಟೋ ಅಂತ ಹೇಳಿದ್ನಲ್ಲ ಆ ಎಕ್ಸಾಸ್ಟ್ ಇಂದಾನೆ ಆ ಥರ. ಆಕ್ಚುಲಿ ನನ್ನ ಬ್ಲಾಗ್ ನಲ್ಲೂ ಹೇಳ್ತಿದ್ದೆ ತುಂಬಾ ಜನಕ್ಕೆ ಏನಂದ್ರೆ ಎಕ್ಸಾಸ್ಟ್ ಆಗು ಒಂದು ಸ್ವಲ್ಪ ಇದಿದೆಯಲ್ಲ ಎಕ್ಸಾಸ್ಟ್ ಅಂದ್ರೆ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಕಂಪನಿ ಅವರೇ ರೆಕಮೆಂಡ್ ಮಾಡಿ ಅವ್ರು ಅಪ್ರೂವ್ ಮಾಡಿರೋ ಎಕ್ಸಾಸ್ಟ್ ಅನ್ನು ವಾಕ್ಸ್ದಾಗ ಏನಾಗುತ್ತೆ ಅಂದ್ರೆ ಅದು ಫಸ್ಟ್ ಆಫ್ ಆಲ್ ಪರ್ಫಾರ್ಮೆನ್ಸ್ ಎನ್ಹಾನ್ಸ್ ಮಾಡುತ್ತೆ. ಅದು ಸೆಕೆಂಡ್ ಏನಂದ್ರೆ ಇಂಜಿನ್ ಸಿಕ್ಕಾಪಟ್ಟೆ ಹೀಟ್ ಆಗುತ್ತಲ್ಲ. ದೊಡ್ಡ ಇಂಜಿನ್, 4 ಸಿಲಿಂಡರ್ ಇಂಜಿನ್ಗಳು, ಅದು ಹೀಟ್ ಡಿಸಿಪೇಟ್ ಮಾಡ್ಕೊಂಡು ಹೇಳ್ಕೊಳುತ್ತೆ. ಟೈಟಾನಿಯಂ ಎಕ್ಸಾಸ್ಟ್ ಎಕ್ಸಾಕ್ಟ್ಲಿ ಅದು ನಂಗೆ ಹೇಳ್ಕೊಂಡು ಕೂಲ್ ಡೌನ್ ಮಾಡೋದು ಬೇಗ. ಗಾಡಿನೇ ಕಂಪ್ಲೀಟ್ ಕೂಲ್ ಡೌನ್ ಆಗುತ್ತೆ. ಇಲ್ಲ ಅಂದ್ರೆ ಸ್ಟಾಕ್ ಅಲ್ಲೇ ಇದ್ರೆ ಈ ಕಂಡೀಷನ್ಸ್ಗೆ ವೆದರ್ ಕಂಡೀಷನ್ಸ್ಗೆಲ್ಲ ಹೀಟ್ ಆಗಿ 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 ಗ್ಯಾಸ್ಕೆಟ್ ಬ್ಲೋ ಆಗುತ್ತೆ. ಎಷ್ಟೋ ಜನಕ್ಕೆ ಅದು ಆಕ್ಚುಲಿ ಪರ್ಪಸ್ ಬರೀ ಸೌಂಡ್ಗೆ ಅಂತ ಅನ್ಕೊಂಡ್ಬಿಡ್ತಾರೆ. ದೇ ಡೋಂಟ್ ನೋ ದ ಟೆಕ್ನಿಕಾಲಿಟಿ. ಸೌಂಡೇ ಬರಲ್ಲ. ಸೌಂಡ್ ಡಿಬಿ ಕಿಲ್ಲರ್ ತೆಗೆದ್ರೆ ಸ್ವಲ್ಪ ಬರುತ್ತೆ. ಅದು ಟ್ರ್ಯಾಕ್ ಅಲ್ಲಿ ಹೋದಾಗ ತಕೊಂಡು ಹೋಗ್ಬೋದು. ಇಲ್ಲಾಂದ್ರೆ ಎಲ್ಲರೂ ಓಪನ್ ರೋಡ್ಸ್ ಇದ್ದಾಗ ಅವಾಗ ಒಂದು ಸ್ವಲ್ಪ ಅದೇನಂದ್ರೆ ಪರ್ಪಸ್ ಬಂದು ಹೀಟ್ ನ ಡಿಸಿಪೇಟ್ ಮಾಡುತ್ತೆ, ಪರ್ಫಾರ್ಮೆನ್ಸ್ ಎನ್ಹಾನ್ಸ್ ಮಾಡುತ್ತೆ. ಇನ್ನು ಎಷ್ಟೊಂದು ಇದೆ ಬೆನಿಫಿಟ್ಸ್. ಸ್ವಲ್ಪ ನೆಗೆಟಿವಿಟಿ ಜಾಸ್ತಿ ಇದೆ ಎಕ್ಸಾಸ್ಟ್ ಮೇಲ್ಗಡೆ. ಏನಂದ್ರೆ ತುಂಬಾ ಓವರ್ ಲೌಡ್. ಅದೊಂದು ಸ್ವಲ್ಪ ಕಂಪನಿ ರೆಕಮೆಂಡೆಡ್ ಅಪ್ರೂವ್ ಮಾಡಿರೋದು. ಎಸ್ಪೆಷಲಿ ನಾನು ರೆಕಮೆಂಡ್ ಮಾಡೋದು ಆಕ್ರಾ. ಪರ್ಫಾರ್ಮೆನ್ಸ್ ಸೂಪರು, ಓಡಿಸ್ಬೇಕಾದ್ರೂ ಸ್ಮೂತ್ ಸೌಂಡು, ಅದೊಂದು ಮಜಾ ಇರುತ್ತೆ, ಬೇರೆ ಲೆವೆಲೇ ಮಜಾ. ಅಂದ್ರೆ ಡಿಪಿ ಕಿಲ್ಲರ್ ತೆಗ್ದಿಲ್ಲ ಅದೇನಂದ್ರೆ ಎಲ್ಲರೂ ಟ್ರ್ಯಾಕ್ ಹೋದಾಗ ತೆಗಿಯೋದು. ಇಲ್ಲಾಂದ್ರೆ ನನ್ಗೇನು ತೆಗೆದಿ ಓಡಿಸ್ಬೇಕಂತ ಏನಂಗೇನಿಲ್ಲ. ನೋಡಿ ಕೇಳಿಸುತ್ತೆ ಸೌಂಡ್ ಹೇಳಿ ಸ್ಮೂತ್ ಆಗಿದೆ. ಆಕ್ಚುಲಿ ಅಷ್ಟೊಂದು ಕೇಳಿಸೋದೇ ಇಲ್ಲ, ಸ್ಮೂತ್ ಆಗಿದೆ ಅದು. ಹೇಳ್ತೀನಿ. ಸೊ ಕಾನ್ವರ್ಸೇಷನ್ ಆಕ್ಚುಲಿ ಅಬ್ರಪ್ಟ್ ಕಟ್ ಮಾಡಿದ್ದೀನಿ ವಿಡಿಯೋದಲ್ಲಿ, ಯಾಕಂದ್ರೆ ಇವಾಗ ಟೇಕ್ 2. ಸೊ ಅದೇನು ನಿಮ್ ಗಾಡಿ ಹಿಂಗೆ ಅದು ಏನಂದ್ರೆ ಎಲೆಕ್ಟ್ರಾನಿಕ್ಸ್ ಆಫ್ ಮಾಡ್ಬಿಟ್ರೆ ಎದಲ್ಬಿಡುತ್ತೆ. ಅದು ಹಂಗೆ ಎದಲ್ಬಿಟ್ಟು ಅದಾಗದೇ ಹೋಗುತ್ತೆ. ಏನಂತ ಇರೋದಕ್ಕೆ ಅದೇನು ಗೊತ್ತಿಲ್ಲ. ಅದಕ್ಕೆ ಹಂಗೆ ಎದಳುತ್ತೆ, ಚಕ್ರ ಮೇಲೆ ಎದಳುತ್ತೆ. ಅದು ನಾನ್ ಮಾಡ್ತಾರಲ್ಲ ಅದಾಗದೇ ಎದಳ್ತಾ ಇದೆ. ಅದಷ್ಟು ಪವರ್ ಇದೆಯಲ್ಲ ಬ್ರೋ, 230+ ಹಾರ್ಸ್ ಪವರ್ ಇದೆ ಅದು. ಆ ಒಂದು ಎಲೆಕ್ಟ್ರಾನಿಕ್ಸ್ ಎಲ್ಲ ಆಫ್ ಮಾಡ್ಬಿಟ್ಟು ಟ್ರಾಕ್ಷನ್ ಕಂಟ್ರೋಲ್ ಅದು ಇದೆಲ್ಲ ಆಫ್ ಮಾಡಿದ ತಕ್ಷಣ ಹಂಗೆ ಅದು ಫಸ್ಟ್ ಗೇರಲ್ಲಿ ಅಂತ ಹಂಗೆ ಎದಲ್ಬಿಡುತ್ತೆ. ನೆಕ್ಸ್ಟ್ ಅದು ಹೆಂಗೆ ಎದೋಳುತ್ತಲ್ಲ, ಅದು ಹೆಂಗೆ ಎದೋಳ್ಸೋದು ಅಂತ ನಂಗೊಂದು ಸ್ವಲ್ಪ ಹೇಳ್ಕೊಡಿ. ಎಲೆಕ್ಟ್ರಾನಿಕ್ಸ್ ಆಫ್ ಮಾಡಿ ಹಿಂಗೆ ಫುಲ್ ಟೋಟಲ್ ಅಪ್ ಮಾಡಿ ಹೋಗಿ ಹಂಗೆ ಬಂದ್ಬಿಡುತ್ತೆ. ಅದು ಸ್ಪೋರ್ಟ್ಸ್ ಬೇಕಲ್ಲ ಹಾಗೆ ಬ್ರೋ, ಬೇರೆ ಅಡ್ವೆಂಚರ್ ಗಾಡಿ ಕ್ಯಾರೆಕ್ಟರ್ ಎಲ್ಲ ಹಂಗೇನೆ ಕ್ಯಾರೆಕ್ಟರ್ ಆಗಿದೆ. V4 ಅಲ್ಲ ಅದು, ಇನ್ಲೈನ್ 4 ಗಿಂತ ಆಲ್ಮೋಸ್ಟ್ ತುಂಬಾ ಜಾಸ್ತಿ ಅಗ್ರೆಷನ್. ಎದೋಳೋದಷ್ಟೇ, ವೀಲಿ ಅಲ್ಲ. ಅಯ್ಯೋ ಅಲ್ಲಪ್ಪ, ಆಮೇಲೆ ಸ್ವಾಮಿ ನಮ್ಗೆಲ್ಲ ಬರಲ್ಲ ಅದೆಲ್ಲ ಮಾಡಕ್ಕೆ. ಹಂಗೆ ಎದೋಳ್ಬಿಡುತ್ತೆ, ಅದಾಗದೇ ಎದ್ದಿದ್ದು ಗೈಸ್. ನೋಟ್ ದಿಸ್ ಪಾಯಿಂಟ್. ಎಸ್ ತಗೊಳ್ಳಿ. ಓಕೆ, ಆಫ್ಟರ್ ಅ ಶಾರ್ಟ್ ಬ್ರೇಕ್ ವಿ ಆರ್ ಬ್ಯಾಕ್ ಆನ್ ರೈಡ್. ಇವಾಗ ನೆಕ್ಸ್ಟ್ ನಮ್ಮ MS ಲಾಗೋದು ಬೀಸ್ಟ್ ದ ಬ್ಯೂಟಿ ಡುಕಾಟಿ ಓಡಿಸೋಣ.
ಐ ಆಮ್ ಎಕ್ಸೈಟೆಡ್. ಇದು ಆ್ಯಕ್ಚುಲಿ ನಾನು ಸೆಕೆಂಡ್ ಡುಕಾಟಿ ಓಡಿಸ್ತಾ ಇರೋದು. ಆ್ಯಸ್ ಯೂಶುವಲ್ ನಮ್ಮ ಹಿತೇಶ್ದು ಡುಕಾಟಿ ರೆಗ್ಯುಲರಾಗಿ ಓಡಿಸ್ತಾ ಇರ್ತೀನಿ. ಸೊ ಅದಾದಮೇಲೆ ಇವತ್ತು ನಮ್ಮ MS ಅವ್ರದ್ದು ಫಸ್ಟ್ ಟೈಮ್ ಓಡಿಸ್ತಾ ಇದ್ದೀನಿ. ಲೆಟ್ಸ್ ಎಕ್ಸ್ಪೀರಿಯನ್ಸ್ ದಿಸ್ ಯುನೀಕ್ ಡುಕಾಟಿ ಅಂತಲೇ ಹೇಳ್ಬೋದು. ಯಾಕಂದರೆ ಇದರಲ್ಲಿ ಎಕ್ಸಾಸ್ಟ್ ಎಲ್ಲನೂ ಡಿಫ್ರೆಂಟ್ ಆಗಿದೆ, ಜೊತೆಗೆ ಬಾಡಿ ಕಿಟ್ ಫೇರಿಂಗ್ ಕಿಟ್ ಡಿಫ್ರೆಂಟ್ ಆಗಿದೆ. ಡುಕಾಟಿ ರೇಸಿಂಗ್ ಪ್ರೋ ಇದು ಟ್ಯೂನ್ ಆಗಿದೆಯಾ? ಡುಕಾಟಿ ಮ್ಯಾಪ್ ರೇಸಿಂಗ್ ಪ್ರೋ ಮ್ಯಾಪ್ ಅಲ್ಲ? ರೇಸಿಂಗ್ ಮ್ಯಾಪ್ ಇರುತ್ತೆ. ಹಾಂ ರೈಟ್. ವಾವ್, ಸ್ಮೂತ್ ಆಗಿದೆ ಗೈಸ್, ಸಾಫ್ಟ್ ಆಗಿದೆ ಸೌಂಡು, ಫುಲ್ಲು ರಿಫೈನ್ಡ್ ಆಗಿದೆ. ಒಂದು ಸ್ವಲ್ಪ ಹೀಟ್ ಆಗಲಿ ಪ್ರಾಪರ್ ಸೌಂಡ್ ಗೊತ್ತಾಗುತ್ತೆ. ನೋಡಿ ಇದರಲ್ಲಿರೋದು ಆಕ್ರೋಪೋವಿಕ್ ಎಕ್ಸಾಸ್ಟು, ಕೇಳೋದಕ್ಕೆ ಚೆನ್ನಾಗಿದೆ ಇದು. ಸೊ ಬನ್ನಿ, ಇದೆಲ್ಲ ನಾನು ಪ್ರಾಪರಾಗಿ ಗಾಡಿ ಬಗ್ಗೆ ರಿವ್ಯೂ ಆ ಥರ ಎಲ್ಲ ಏನೂ ಮಾಡಲ್ಲ. ನೀವು ಜಸ್ಟ್ ಒಂದು ರೈಡ್ ಎಕ್ಸ್ಪೀರಿಯೆನ್ಸ್ ಮಾಡೋಣ. ನನಗೆ ಈ ಥರ ಓಡಿಸೋದಕ್ಕೆ ಸಕ್ಕತ್ ಇಷ್ಟ ಆಗುತ್ತೆ. ನಂದು ಆ್ಯಕ್ಚುಲಿ 6R ಹೆಂಗೆ ಅಂತಂದರೆ ತುಂಬ ಕುಳ್ಳುಗಿದೆ. ತುಂಬ ಜನ ನೋಡಿದವರು ಹೇಳ್ತಾರೆ ನನ್ನ ಗಾಡಿಗೆ, ಅದು ನನ್ನ ಪರ್ಸನಾಲಿಟಿಗೆ ಆ್ಯಕ್ಚುಲಿ ಅದು ತುಂಬ ಚಿಕ್ಕ ಬೈಕ್ ಥರ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು. ಬಟ್ ಇದು ಓಡಿಸೋದಕ್ಕೆ ನಂಗೆ ಕಂಫರ್ಟಬಲ್ ಆಗಿರುತ್ತೆ. ಯಾಕಂದ್ರೆ ನನ್ನ ಹೈಟ್ ಆಲ್ಮೋಸ್ಟ್ 6 feet 5'11". ಸೊ ನನ್ನ ಹೈಟಿಗೆ ಇದೆಲ್ಲನೂ ಒಂಥರ ಅಪೀಲಿಂಗ್ ಆಗಿರುತ್ತೆ. ನಾನು ಲಾಸ್ಟು ನಿಮಗೆ ಹಿತೇಶ್ ಗಾಡಿ ಓಡಿಸ್ಬೇಕಾದ್ರೂ ಹೇಳಿದ್ದೀನಿ ಗಾಡಿದು ಕ್ಯಾರೆಕ್ಟರ್ ಎಲ್ಲನೂ ಹೆಂಗಿರುತ್ತೆ ಅಂತ ಬಿಟ್ಟು. ಬಿಕಾಸ್ ಇದು ಬಂದುಬಿಟ್ಟು V4 ಇಂಜಿನ್ಸು. ಸೊ ತುಂಬ ಜನ ಎಕ್ಸ್ಪೀರಿಯನ್ಸ್ಡ್ ಸೂಪರ್ ಬೈಕರ್ಸ್ಗಳನ್ನು ಒಂದು ಅಪ್ಗ್ರೇಡ್ ಅಂತ ಏನು ಮಾಡ್ತಿರ್ತಾರಲ್ಲ, ಸೊ ಡುಕಾಟಿ ಆದಮೇಲೆ ದೇಸ್ ನೋ ಅಪ್ಗ್ರೇಡ್. ಇದೇ ಒಂಥರ ಟಾಪ್ ಆಫ್ ದ ಲೈನ್ ಥರ ಇದು ಡುಕಾಟಿ V4 ಎಲ್ಲೂ. ಸೊ ಇದು ಬಂದುಬಿಟ್ಟು ಪಾನಿಗಾಲೆ V4 ಎಸ್ಗೂ ನಾರ್ಮಲ್ಗೂ ಏನು ಡಿಫ್ರೆನ್ಸ್ ಅಂತಂದರೆ ಅದನ್ನು ಇಲ್ಲಿ ಎಲೆಕ್ಟ್ರಾನಿಕ್ಸ್ ಎಲ್ಲನೂ ಸ್ವಲ್ಪ ಚೆನ್ನಾಗಿದೆ. ಎಲೆಕ್ಟ್ರಾನಿಕ್ ಸಸ್ಪೆನ್ಷನ್ ಇದೆ. V4 ಎಲೆಕ್ಟ್ರಾನಿಕ್ ಸಸ್ಪೆನ್ಷನ್ ಬರೋಲ್ಲ. ಸೊ ಅದೇ ಮೇನ್ ಡಿಫ್ರೆನ್ಸ್. ನನಗೆ ಈ ಗಾಡಿ ಎಲ್ಲ ಓಡಿಸ್ಬೇಕಾದ್ರೆ ಇನ್ನೊಂದು ಖುಷಿ ವಿಷಯ ಏನು ಗೊತ್ತಾ, ಕ್ವಿಕ್ ಶಿಫ್ಟರ್ ಜೊತೆಗೆ ಆಟೋ ಬ್ಲಿಪ್ಪರ್ಸ್ ಕೂಡ ಇದೆ. ಸೊ ನನ್ನಲ್ಲಿ ಬರೀ ಕ್ವಿಕ್ ಶಿಫ್ಟರ್ ಅಷ್ಟೇ ಇರೋದು. ಆಟೋ ಬ್ಲಿಪ್ಪರ್ಸ್ ಇದ್ದರೆ ಅದ್ರ ಮಜನೇ ಬೇರೆ. ಡೌನ್ ಶಿಫ್ಟ್ ಮಾಡ್ಬೇಕಾದ್ರೆ ಆ ಮ್ಯೂಸಿಕ್ ಬರುತ್ತಲ್ಲ, ಅದು ಕೇಳಿಸ್ಕೊಳ್ಳೋದಕ್ಕೆ ಏನೋ ಒಂಥರ ಖುಷಿ ಆಗುತ್ತೆ. ಸೊ ಇವಾಗ ಆ್ಯಕ್ಚುಲಿ ಈ ವಿಡಿಯೋದಲ್ಲಿ ನಾನೇನು ಪ್ರಾಪರಾಗಿ ಇದನ್ನು ಚೆಚ್ಚಾಡೋದು ಆ ಥರ ಎಲ್ಲ ಏನು ಮಾಡೋಕ್ಕೆ ಹೋಗೋಲ್ಲ. ನೆಕ್ಸ್ಟ್ ನಾನು ಮತ್ತು MS ಬಂದಾಗ ಆವಾಗ ಪ್ರಾಪರಾಗಿ ಚೆಚ್ಚಾಡೋಣ. ಯಾಕಂದರೆ ಅವಾಗ ನಾನು ಅದರಲ್ಲೂ ಟೈರ್ ಚೇಂಜ್ ಮಾಡ್ತಿರ್ತೀನಿ. ಬ್ಯೂಟಿಫುಲ್ ಆಗಿದೆ ಗಾಡಿ. ನನಗೆ 6R ಅಭ್ಯಾಸ ಆಗ್ಬಿಟ್ಟು ಇವಾಗ ಆಲ್ರೆಡಿ ನನಗೆ ಲೀಡರ್ ಕ್ಲಾಸ್ ಅಪ್ಗ್ರೇಡ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಬಟ್ ಗೊತ್ತಿಲ್ಲ ನೆಕ್ಸ್ಟ್ ನನಗೆ ಲೀಡರ್ ಕ್ಲಾಸ್ ಯಾವಾಗ ಅಪ್ಗ್ರೇಡ್ ಮಾಡ್ತೀನಿ ಅಂತ ಅಂದ್ಬಿಟ್ಟು. ಹೇಳಿ ಕಮೆಂಟ್ ಹಾಕಿ, ಲೀಡರ್ ಕ್ಲಾಸ್ ಅಪ್ಗ್ರೇಡ್ ಮಾಡಲಾ, ಮಾಡಿದ್ರೂ ಯಾವ ಗಾಡಿ ಮಾಡಬೇಕು. ಬಟ್ MS ಹೇಳ್ದಂಗೆ ತೊಡೆ ಹತ್ರ ಮಾತ್ರ ಹೆವಿ ಹೀಟ್ ಬರ್ತಾಯಿದೆ. ಅಭ್ಯಾಸ ಆಗಬೇಕು ಗುರು ಡುಕಾಟಿ ಓಡಿಸ್ಬೇಕಂದ್ರೆ, ಅದು ಈ ಬಿಸಿಲಲ್ಲಿ. ಓಕೆ, ಸೊ ನೋಡೋರಲ್ಲ ನಮ್ಮ MS ಅವ್ರದ್ದು ಬ್ಯೂಟಿ ಆ್ಯಂಡ್ ದ ಬೀಸ್ಟ್ ಡುಕಾಟಿ ಸಖತ್ತಾಗಿದೆ ಬ್ರೋ. ಯಾವ ಮಾಡಲ್ ಇದು? 2023. ಹಾಂ, ಅದಕ್ಕೆ ಅದು ಲುಕ್ ಒಂದು ಸ್ವಲ್ಪ ಚೇಂಜ್ ಇದೆ. ಹಿತೇಶ್ಗೂ ಆ್ಯಕ್ಚುಲಿ ನಿಮ್ದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಹಾಂ, ಸೂಪರ್ ಲೇಜರ್ ಕಿಟ್ ಇದೆ. ಇದು ಸ್ಟಾಕ್ ಸಖತ್ತಾಗಿದೆ. ಜಸ್ಟ್ ಹಾಗೆ ಒಂದು ಎಲ್ಲ ಆ್ಯಂಗಲಿಂದ ನೋಡ್ಕೊಳ್ಳಿ. ಸೊ ಮಿಕ್ಕಿದ್ದೇನೇ ಇರೋ ಡುಕಾಟಿ ಎಕ್ಸ್ಪೀರಿಯೆನ್ಸ್, ಪ್ರಾಪರ್ ರೈಡಿಂಗ್ ಎಕ್ಸ್ಪೀರಿಯೆನ್ಸ್ ಬೇಕು ಅಂತಾರೆ ನಮ್ಮ MS ವ್ಲಾಗ್ಸ್ ಅವ್ರನ್ನ ಫಾಲೋ ಮಾಡಿ. ಸೊ ಇವಾಗ ಸದ್ಯಕ್ಕೆ ನಾವು ನಮ್ಮ ಬೀಚ್ ಮೇಲೆ ಬರೋಣ. ನೆಕ್ಸ್ಟ್ ನೋಡೋಣ ನಾವು ಲೀಡರ್ ಕ್ಲಾಸ್ ಯಾವಾಗ ಅಪ್ಗ್ರೇಡ್ ಮಾಡ್ತೀನಿ ಗೊತ್ತಿಲ್ಲ. ಅಟ್ ದ ಸೇಮ್ ಟೈಮ್ ನನಗೆ ಬೀಚ್ ಓಡಿಸೋದಕ್ಕೆ ಏನೋ ಒಂಥರ ಫೀಲ್ ಗೈಸ್, ಒಂಥರ ಲವ್ ಆಗಿಬಿಟ್ಟಿದೆ ಈ ಗಾಡಿ ಮೇಲೆ. 6R is 6R, ಬಟ್ ಡುಕಾಟಿ ಈಸ್ ನೆಕ್ಸ್ಟ್ ಲೆವೆಲ್, ಕ್ರೇಜಿ. ಸೂಪರ್ ಬ್ರೋ, ಸಕ್ಕತ್ತಾಗಿದೆ ನಿಮ್ಮ ಬ್ಯೂಟಿ.
ಕ್ರೇಜಿ ಗಾಡಿ, ಒಳ್ಳೆ ಪಿಕ್ಕು. ಫೈಟರ್ ಜೆಟ್ ಹಾಂ, ಫೈಟರ್ ಜೆಟ್. ಹೇಗನ್ಸ್ತು ಗಾಡಿ ಓಡಿಸ್ಬೇಕಾದ್ರೆ? ಸಖತ್ತಾಗಿದೆ. ಅಂದರೆ ನಾನೇನು ಪುಷ್ ಮಾಡೋಕ್ಕೆ ಹೋಗಿಲ್ಲ, ಬಟ್ ಐ ಕುಡ್ ಫೀಲ್ ದ ಪವರ್. ಸೂಟ್ ಆಗುತ್ತೆ. ಫುಲ್ಲು ತುಂಬ ಬ್ರೂಟಲ್ ಆಗಿದೆ, ಅಟ್ ದ ಸೇಮ್ ಟೈಮ್ ಸ್ಮೂತ್ ಆಗಿದೆ. ಆ ಪವರ್ ಡೆಲಿವರಿ ಇದೆಯಲ್ಲ, ಎಫರ್ಟ್ಲೆಸ್. ಇನ್ ಸಿಂಕ್ ಅಲ್ಲಿ ಇದೆ. ಹಾಂ ಹೌದು, ಇನ್ ಸಿಂಕ್ ಆಗಿದೆ. ಸ್ವಲ್ಪ ಲ್ಯಾಗು ಮತ್ತು ಆ ಡಿಲೇ ಪ್ಲೇ ಎಲ್ಲನೂ ಗೊತ್ತಾಗಲ್ಲ ಇದು. ಗ್ರಾಫು ಹೀಗೆ ಹೋಗುತ್ತೆ ಗ್ರಾಫ್. ಹಾಂ ಹೌದು. ಓಕೆ ಹಂಗಾರೆ, ಎಸ್ ಮತ್ತೆ ಸಿಗೋಣ. ಮತ್ತೆ ರೈಟ್ ಮಾಡೋಣ. ಎಸ್, ಕೂಲ್. ಯು ಟು ಟೇಕ್ ಕೇರ್. ಹ್ಞೂ, ನೆಕ್ಸ್ಟ್ ವೀಡಿಯೋ ಸಿಗೋಣ ಗುರು. ಟೇಕ್ ಕೇರ್. ಎಸ್ ಸಿಗೋಣ ಹಂಗಾರೆ. ಬಾಯ್. ಇವಾಗ ಆಗ್ತೈತಾ ರೆಕಾರ್ಡು? ಹ್ಞೂ, ಇವಾಗನಾಯ್ತು. ಅಯ್ಯೋ, ಟೇಕ್ 2. ಕ್ರೇಜಿ, ನನಗೆ ಬ್ಲೂಪರ್ ಸಿಕ್ತು ಎಂಡಿಂಗ್ಗೆ.